ಕ್ಷೇತ್ರ ಮರು ವಿಂಗಡಣೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಈಗಾಗಲೇ ತಮಿಳುನಾಡು ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇದೀಗ ಪಂಜಾಬ್ ಸಿಎಂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ದಕ್ಷಿಣ ರಾಜ್ಯಗಳ ಹೋರಾಟಕ್ಕೆ ಕೈ ಜೋಡಿಸೋದಕ್ಕೆ ಸಜ್ಜಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕ್ಷೇತ್ರ ಮರು ವಿಂಗಡಣೆಗೆ ಭುಗಿಲೆದ್ದ ಆಕ್ರೋಶ. ದಕ್ಷಿಣದ ಸಮರದ ಜೊತೆಗೂಡಿದ ಪಂಜಾಬ್. ಡಿಲಿಮಿಟೇಷನ್ ಅಂದ್ರೆ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ವಿಚಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅದರಲ್ಲೂ ದಕ್ಷಿಣ ರಾಜ್ಯಗಳು ಇದರ ವಿರುದ್ಧ ತಿರುಗಿ ಬಿದ್ದಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿವೆ. ದಕ್ಷಿಣ ರಾಜ್ಯಗಳ ಹೋರಾಟಕ್ಕೀಗ ಪಂಜಾಬ್ ಸಿಎಂ ಕೂಡ ಸಾಥ್ ನೀಡಿದ್ದಾರೆ. ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ಪುನರ್ ವಿಂಗಡಣೆ ಮಾಡುವ ಮೂಲಕ ತನ್ನ ರಾಜಕೀಯ ಎದುರಾಳಿಗಳನ್ನು ಮುಗಿಸಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಆರೋಪಿಸಿದ್ದಾರೆ. पता पहला ऐसी करने की कोशिश कर रहे हैं कि किन्नियां सीटां है ਵਧਾਉਣ ਨੂੰ ਫਿਰਦੇ ਨੇ ਤੇ ਕਿਹੜੇ ਏਰੀਆ ਚੋਂ ਸੀਟਾਂ ਵਧਾਉਣ ਨੂੰ ਫਿਰਦੇ। ਮਤਲਬ ਜੇ ਤਮਿਲਨਾਡੂ ਦੇ ਘਟਾ ਰਹੇ ਨੇ ਕਹਿੰਦੇ ਵੀ ਆਬਾਦੀ ਘਟ ਗਈ, ਇਹਦਾ ਮਤਲਬ ਤੁਸੀਂ ਫਿਰ ਪੋਪੂਲੇਸ਼ਨ ਕੰਟਰੋਲ ਦੇ ਅਗੇਂਸਟ ਜਾ ਰਹੇ ਹੋ ਵੀ ਆਬਾਦੀ ਘਟਾਉਣੀ ਨਹੀਂ ਚਾਹੀਦੀ ਸੀ ਉਹਨਾਂ ਨੂੰ। ਇਹਨਾਂ ਦੀਆਂ ਕੋਈ ਹੋਰ ਅਗਲੀਆਂ ਇੱਧਰ ਉੱਧਰ ਦੀਆਂ ਚਾਲਾਂ ਨੇ ਕਿ ਆਪਦਾ ਏਰੀਆ ਵਧਾ ਲਓ, ਜਿੱਥੋਂ ਨਹੀਂ ਜਿੱਤਦੇ ਉੱਥੋਂ ਘਟਾ ਲਓ ਤਾਂ ਕਿ ਪਰਸੈਂਟੇਜ ਵੱਧ ਜੇ। ਤੁਸੀਂ ਪੰਜਾਬ ਦਾ ਵੀ ਅਸੀਂ ਅਫਸਰਾਂ ਦੀ ਡਿਊਟੀ ਲੱਗੀ, ਅੱਜ ਪਤਾ ਲੱਗ ਜੂਗਾ ਕਿ पंजाब ਨੂੰ ਕਿੰਨੀਆਂ ਸੀਟਾਂ ਵਧਾ ਰਹੇ ਨੇ ਜਾਂ ਘਟਾ ਰਹੇ ਨੇ ਜਾਂ ਕੀ ਕਰ ਰਹੇ ਨੇ। ਉਸ ਤੋਂ ਬਾਅਦ ಡಿಟೇಲ್ ਦੇ ਵਿੱਚ ಯಾವ ಕಾರಣಕ್ಕೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ತಿದ್ದಾರೆ, ಇದರಿಂದ ಯಾವ ರಾಜ್ಯಕ್ಕೆ ಏನು ಉಪಯೋಗ ಅಥವಾ ಏನು ನಷ್ಟ ಅನ್ನೋದರ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಅಂದಹಾಗೆ ಈವರೆಗೆ ಎಷ್ಟು ಬಾರಿ ಕ್ಷೇತ್ರ ಮರು ವಿಂಗಡಣೆ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ದೇಶದಲ್ಲಿ ಈವರೆಗೆ 3 ಬಾರಿ ಕ್ಷೇತ್ರ ಮರು ವಿಂಗಡಣೆ ನಡೆದಿದೆ. 1951ರಲ್ಲಿ 36 ಕೋಟಿ ಜನಸಂಖ್ಯೆ ಇತ್ತು, ಆಗ 494 ಸೀಟು ಆದವು. ಆಗ 7,30,000 ಜನಕ್ಕೆ 1 ಸೀಟ್ ಇತ್ತು. 1961ರಲ್ಲಿ ಹತ್ತಿರ 44 ಕೋಟಿ ಜನಸಂಖ್ಯೆ ಇತ್ತು. ಆದ್ದರಿಂದ ಕ್ಷೇತ್ರಗಳ ಸಂಖ್ಯೆ 522ಕ್ಕೆ ಹೆಚ್ಚಿಸಲಾಯಿತು. ಆಗ 8,40,000 ಜನಕ್ಕೆ 1 ಸೀಟ್ ಆಗಿದೆ. 1971ರಲ್ಲಿ ಕೊನೆಯ ಬಾರಿ ಕ್ಷೇತ್ರ ಮರು ವಿಂಗಡಣೆ ಆದಾಗ 55 ಕೋಟಿ ಜನಸಂಖ್ಯೆ ಇತ್ತು. ಅಂದು 543 ಸೀಟ್ ಮಾಡಲಾಯಿತು. ಅಂದಿನ ಲೆಕ್ಕಾಚಾರದ ಪ್ರಕಾರ 10,10,000 ಜನಕ್ಕೆ 1 ಸೀಟ್ ಇದೆ. ಕ್ಷೇತ್ರ ಮರು ವಿಂಗಡಣೆಯಿಂದ ಯಾವುದೇ ಲೋಕಸಭಾ ಕ್ಷೇತ್ರ ಕಡಿಮೆ ಆಗಲ್ಲ, ಹೆಚ್ಚು ಕೂಡ ಆಗಲ್ಲ ಅಂತ ಅಮಿತ್ ಶಾ ಭರವಸೆ ನೀಡಿದ್ರು. ತಮಿಳುನಾಡು ಸೇರಿದಂತೆ ದಕ್ಷಿಣದ ರಾಜ್ಯಗಳು ತಿರುಗಿ ಬಿದ್ದಿವೆ. ಇದೀಗ ಪಂಜಾಬ್ ಕೂಡ ಈ ಹೋರಾಟಕ್ಕೆ ಸಾಥ್ ನೀಡಿದೆ. ಮುಂದಿನ ದಿನಗಳಲ್ಲಿ ಇನ್ಯಾವ ರಾಜ್ಯ ಈ ಸಮರಕ್ಕೆ ಕೈ ಜೋಡಿಸುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಈಗಾಗಲೇ ತಮಿಳುನಾಡು ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇದೀಗ ಪಂಜಾಬ್ ಸಿಎಂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ದಕ್ಷಿಣ ರಾಜ್ಯಗಳ ಹೋರಾಟಕ್ಕೆ ಕೈ ಜೋಡಿಸೋದಕ್ಕೆ ಸಜ್ಜಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕ್ಷೇತ್ರ ಮರು ವಿಂಗಡಣೆಗೆ ಭುಗಿಲೆದ್ದ ಆಕ್ರೋಶ. ದಕ್ಷಿಣದ ಸಮರದ ಜೊತೆಗೂಡಿದ ಪಂಜಾಬ್. ಡಿಲಿಮಿಟೇಷನ್ ಅಂದ್ರೆ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ವಿಚಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅದರಲ್ಲೂ ದಕ್ಷಿಣ ರಾಜ್ಯಗಳು ಇದರ ವಿರುದ್ಧ ತಿರುಗಿ ಬಿದ್ದಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿವೆ. ದಕ್ಷಿಣ ರಾಜ್ಯಗಳ ಹೋರಾಟಕ್ಕೀಗ ಪಂಜಾಬ್ ಸಿಎಂ ಕೂಡ ಸಾಥ್ ನೀಡಿದ್ದಾರೆ. ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ಪುನರ್ ವಿಂಗಡಣೆ ಮಾಡುವ ಮೂಲಕ ತನ್ನ ರಾಜಕೀಯ ಎದುರಾಳಿಗಳನ್ನು ಮುಗಿಸಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಆರೋಪಿಸಿದ್ದಾರೆ. ਪਤਾ ਪਹਿਲਾਂ ਅਸੀਂ ਕਰਨ ਦੀ ਕੋਸ਼ਿਸ਼ ਕਰ ਰਹੇ ਹਾਂ ਕਿ ਕਿੰਨੀਆਂ ਸੀਟਾਂ ਇਹ ਵਧਾਉਣ ਨੂੰ ਫਿਰਦੇ ਨੇ ਤੇ ਕਿਹੜੇ ਏਰੀਆ ਚੋਂ ਸੀਟਾਂ ਵਧਾਉਣ ਨੂੰ ਫਿਰਦੇ। ਮਤਲਬ ਜੇ ਤਮਿਲਨਾਡੂ ਦੇ ਘਟਾ ਰਹੇ ਨੇ ਕਹਿੰਦੇ ਵੀ ਆਬਾਦੀ ਘਟ ਗਈ, ਇਹਦਾ ਮਤਲਬ ਤੁਸੀਂ ਫਿਰ ਪੋਪੂਲੇਸ਼ਨ ਕੰਟਰੋਲ ਦੇ ਅਗੇਂਸਟ ਜਾ ਰਹੇ ਹੋ ਵੀ ਆਬਾਦੀ ਘਟਾਉਣੀ ਨਹੀਂ ਚਾਹੀਦੀ ਸੀ ਉਹਨਾਂ ਨੂੰ। ਇਹਨਾਂ ਦੀਆਂ ਕੋਈ ਹੋਰ ਅਗਲੀਆਂ ਇੱਧਰ ਉੱਧਰ ਦੀਆਂ ਚਾਲਾਂ ਨੇ ਕਿ ਆਪਦਾ ਏਰੀਆ ਵਧਾ ਲਓ, ਜਿੱਥੋਂ ਨਹੀਂ ਜਿੱਤਦੇ ਉੱਥੋਂ ਘਟਾ ਲਓ ਤਾਂ ਕਿ ਪਰਸੈਂਟੇਜ ਵੱਧ ਜੇ। ਤੁਸੀਂ ਪੰਜਾਬ ਦਾ ਵੀ ਅਸੀਂ ਅਫਸਰਾਂ ਦੀ ਡਿਊਟੀ ਲੱਗੀ, ਅੱਜ ਪਤਾ ਲੱਗ ਜੂਗਾ ਕਿ पंजाब ਨੂੰ ਕਿੰਨੀਆਂ ਸੀਟਾਂ ਵਧਾ ਰਹੇ ਨੇ ਜਾਂ ਘਟਾ ਰਹੇ ਨੇ ਜਾਂ ਕੀ ਕਰ ਰਹੇ ਨੇ। ਉਸ ਤੋਂ ਬਾਅਦ ಡಿಟೇಲ್ ਦੇ ਵਿੱਚ ಯಾವ ಕಾರಣಕ್ಕೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ತಿದ್ದಾರೆ, ಇದರಿಂದ ಯಾವ ರಾಜ್ಯಕ್ಕೆ ಏನು ಉಪಯೋಗ ಅಥವಾ ಏನು ನಷ್ಟ ಅನ್ನೋದರ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಅಂದಹಾಗೆ ಈವರೆಗೆ ಎಷ್ಟು ಬಾರಿ ಕ್ಷೇತ್ರ ಮರು ವಿಂಗಡಣೆ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ದೇಶದಲ್ಲಿ ಈವರೆಗೆ 3 ಬಾರಿ ಕ್ಷೇತ್ರ ಮರು ವಿಂಗಡಣೆ ನಡೆದಿದೆ.
1951ರಲ್ಲಿ 36 ಕೋಟಿ ಜನಸಂಖ್ಯೆ ಇತ್ತು. ಆಗ 494 ಸೀಟು ಆದವು. ಆಗ 7,30,30,000 ಜನಕ್ಕೆ ಒಂದು ಸೀಟ್ ಇತ್ತು. 1961ರಲ್ಲಿ ಹತ್ತಿರ 44 ಕೋಟಿ ಜನಸಂಖ್ಯೆ ಇತ್ತು. ಆದ್ದರಿಂದ ಕ್ಷೇತ್ರಗಳ ಸಂಖ್ಯೆ 522ಕ್ಕೆ ಹೆಚ್ಚಿಸಲಾಯಿತು. ಆಗ 8,40,000 ಜನಕ್ಕೆ ಒಂದು ಸೀಟ್ ಆಗಿದೆ. 1971ರಲ್ಲಿ ಕೊನೆಯ ಬಾರಿ ಕ್ಷೇತ್ರ ಮರುವಿಂಗಡಣೆ ಆದಾಗ 55 ಕೋಟಿ ಜನಸಂಖ್ಯೆ ಇತ್ತು. ಅಂದು 543 ಸೀಟ್ ಮಾಡಲಾಯಿತು. ಅಂದಿನ ಲೆಕ್ಕಾಚಾರದ ಪ್ರಕಾರ 10,10,000 ಜನಕ್ಕೆ ಒಂದು ಸೀಟ್ ಇದೆ. ಕ್ಷೇತ್ರ ಮರುವಿಂಗಡಣೆಯಿಂದ ಯಾವುದೇ ಲೋಕಸಭಾ ಕ್ಷೇತ್ರ ಕಡಿಮೆ ಆಗಲ್ಲ, ಹೆಚ್ಚು ಕೂಡ ಆಗಲ್ಲ ಅಂತ ಅಮಿತ್ ಶಾ ಭರವಸೆ ನೀಡಿದ್ರು. ತಮಿಳುನಾಡು ಸೇರಿದಂತೆ ದಕ್ಷಿಣದ ರಾಜ್ಯಗಳು ತಿರುಗಿ ಬಿದ್ದಿವೆ. ಇದೀಗ ಪಂಜಾಬ್ ಕೂಡ ಈ ಹೋರಾಟಕ್ಕೆ ಸಾಥ್ ನೀಡಿದೆ. ಮುಂದಿನ ದಿನಗಳಲ್ಲಿ ಇನ್ಯಾವ ರಾಜ್ಯ ಈ ಸಮರಕ್ಕೆ ಕೈ ಜೋಡಿಸುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಈಗಾಗಲೇ ತಮಿಳುನಾಡು ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇದೀಗ ಪಂಜಾಬ್ ಸಿಎಂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ದಕ್ಷಿಣ ರಾಜ್ಯಗಳ ಹೋರಾಟಕ್ಕೆ ಕೈ ಜೋಡಿಸೋದಕ್ಕೆ ಸಜ್ಜಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕ್ಷೇತ್ರ ಮರು ವಿಂಗಡಣೆಗೆ ಭುಗಿಲೆದ್ದ ಆಕ್ರೋಶ. ದಕ್ಷಿಣದ ಸಮರದ ಜೊತೆಗೂಡಿದ ಪಂಜಾಬ್. ಡಿಲಿಮಿಟೇಷನ್ ಅಂದ್ರೆ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ವಿಚಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅದರಲ್ಲೂ ದಕ್ಷಿಣ ರಾಜ್ಯಗಳು ಇದರ ವಿರುದ್ಧ ತಿರುಗಿ ಬಿದ್ದಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿವೆ. ದಕ್ಷಿಣ ರಾಜ್ಯಗಳ ಹೋರಾಟಕ್ಕೀಗ ಪಂಜಾಬ್ ಸಿಎಂ ಕೂಡ ಸಾಥ್ ನೀಡಿದ್ದಾರೆ. ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ಪುನರ್ ವಿಂಗಡಣೆ ಮಾಡುವ ಮೂಲಕ ತನ್ನ ರಾಜಕೀಯ ಎದುರಾಳಿಗಳನ್ನು ಮುಗಿಸಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಆರೋಪಿಸಿದ್ದಾರೆ. ਪਤਾ ਪਹਿਲਾਂ ਅਸੀਂ ਕਰਨ ਦੀ ਕੋਸ਼ਿਸ਼ ਕਰ ਰਹੇ ਹਾਂ ਕਿ ਕਿੰਨੀਆਂ ਸੀਟਾਂ ਇਹ ਵਧਾਉਣ ਨੂੰ ਫਿਰਦੇ ਨੇ ਤੇ ਕਿਹੜੇ ਏਰੀਆ 'ਚੋਂ ਸੀਟਾਂ ਵਧਾਉਣ ਨੂੰ ਫਿਰਦੇ। ਮਤਲਬ ਜੇ ਤਮਿਲਨਾਡੂ ਦੇ ਘਟਾ ਰਹੇ ਨੇ, ਕਹਿੰਦੇ ਵੀ ਆਬਾਦੀ ਘਟ ਗਈ, ਇਹਦਾ ਮਤਲਬ ਤੁਸੀਂ ਫਿਰ ਪਾਪੂਲੇਸ਼ਨ ਕੰਟਰੋਲ ਦੇ ਅਗੇਂਸਟ ਜਾ ਰਹੇ ਹੋ ਵੀ ਆਬਾਦੀ ਘਟਾਉਣੀ ਨਹੀਂ ਚਾਹੀਦੀ ਸੀ ਉਹਨਾਂ ਨੂੰ। ਇਹਨਾਂ ਦੀਆਂ ਕੋਈ ਹੋਰ ਅਗਲੀਆਂ ਇੱਧਰ ਉੱਧਰ ਦੀਆਂ ਚਾਲਾਂ ਨੇ ਕਿ ਆਪਦਾ ਏਰੀਆ ਵਧਾ ਲਓ, ਜਿੱਥੋਂ ਨਹੀਂ ਜਿੱਤਦੇ ਉੱਥੋਂ ਘਟਾ ਲਓ ਤਾਂ ਕਿ ਪਰਸੈਂਟੇਜ ਵੱਧ ਜੇ। ਤੁਸੀਂ ਪੰਜਾਬ ਦਾ ਵੀ ਅਸੀਂ ਅਫਸਰਾਂ ਦੀ ਡਿਊਟੀ ਲੱਗੀ, ਅੱਜ ਪਤਾ ਲੱਗ ਜੂਗਾ ਕਿ पंजाब ਨੂੰ ਕਿੰਨੀਆਂ ਸੀਟਾਂ ਵਧਾ ਰਹੇ ਨੇ ਜਾਂ ਘਟਾ ਰਹੇ ਨੇ ਜਾਂ ਕੀ ਕਰ ਰਹੇ ਨੇ। ਉਸ ਤੋਂ ਬਾਅਦ ಡಿಟೇಲ್ ਦੇ ਵਿੱਚ ಯಾವ ಕಾರಣಕ್ಕೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ತಿದ್ದಾರೆ, ಇದರಿಂದ ಯಾವ ರಾಜ್ಯಕ್ಕೆ ಏನು ಉಪಯೋಗ ಅಥವಾ ಏನು ನಷ್ಟ ಅನ್ನೋದರ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಅಂದ ಹಾಗೆ ಈವರೆಗೆ ಎಷ್ಟು ಬಾರಿ ಕ್ಷೇತ್ರ ಮರು ವಿಂಗಡಣೆ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ದೇಶದಲ್ಲಿ ಈವರೆಗೆ 3 ಬಾರಿ ಕ್ಷೇತ್ರ ಮರು ವಿಂಗಡಣೆ ನಡೆದಿದೆ. 1951ರಲ್ಲಿ 36 ಕೋಟಿ ಜನಸಂಖ್ಯೆ ಇತ್ತು. ಆಗ 494 ಸೀಟು ಆದವು. ಆಗ 7,30,30,000 ಜನಕ್ಕೆ ಒಂದು ಸೀಟ್ ಇತ್ತು. 1961ರಲ್ಲಿ ಹತ್ತಿರ 44 ಕೋಟಿ ಜನಸಂಖ್ಯೆ ಇತ್ತು. ಆದ್ದರಿಂದ ಕ್ಷೇತ್ರಗಳ ಸಂಖ್ಯೆ 522ಕ್ಕೆ ಹೆಚ್ಚಿಸಲಾಯಿತು. ಆಗ 8,40,000 ಜನಕ್ಕೆ ಒಂದು ಸೀಟ್ ಆಗಿದೆ. 1971ರಲ್ಲಿ ಕೊನೆಯ ಬಾರಿ ಕ್ಷೇತ್ರ ಮರು ವಿಂಗಡಣೆ ಆದಾಗ 55 ಕೋಟಿ ಜನಸಂಖ್ಯೆ ಇತ್ತು. ಅಂದು 543 ಸೀಟ್ ಮಾಡಲಾಯಿತು. ಅಂದಿನ ಲೆಕ್ಕಾಚಾರದ ಪ್ರಕಾರ 10,10,000 ಜನಕ್ಕೆ ಒಂದು ಸೀಟ್ ಇದೆ. ಕ್ಷೇತ್ರ ಮರು ವಿಂಗಡಣೆಯಿಂದ ಯಾವುದೇ ಲೋಕಸಭಾ ಕ್ಷೇತ್ರ ಕಡಿಮೆ ಆಗಲ್ಲ, ಹೆಚ್ಚು ಕೂಡ ಆಗಲ್ಲ ಅಂತ ಅಮಿತ್ ಶಾ ಭರವಸೆ ನೀಡಿದ್ರು. ತಮಿಳುನಾಡು ಸೇರಿದಂತೆ ದಕ್ಷಿಣದ ರಾಜ್ಯಗಳು ತಿರುಗಿ ಬಿದ್ದಿವೆ. ಇದೀಗ ಪಂಜಾಬ್ ಕೂಡ ಈ ಹೋರಾಟಕ್ಕೆ ಸಾಥ್ ನೀಡಿದೆ. ಮುಂದಿನ ದಿನಗಳಲ್ಲಿ ಇನ್ಯಾವ ರಾಜ್ಯ ಈ ಸಮರಕ್ಕೆ ಕೈ ಜೋಡಿಸುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.